ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪೆರೇರಾ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾವೊಂದು ಹೊಸ ವಿಡಿಯೋ ಒಟ್ಟಿಗೆ ಬಂದಿದ್ದೇವೆ. ಇವತ್ತಿನ ವಿಡಿಯೋ ಭಯಂಕರ ಸ್ಪೆಷಲ್ ಆಗಲಿಕ್ಕಿದೆ. ಯಾಕೆಂದರೆ ಇವತ್ತಿನ ವಿಡಿಯೋ ನಮ್ಮ ಡೈಲಿ ಲೈಫಿಗೆ ಬೇಕಾದ ವಸ್ತು ಬಗ್ಗೆ, ಸೊ ರೈಸ್ ಬಗ್ಗೆ, ಇಂಗ್ಲೀಷಲ್ಲಿ ಹೇಳೋದಾದರೆ ರೈಸ್. ಸೊ ಭತ್ತ ಹೇಗೆ ನಡೆಯೋದು, ಭತ್ತ ನಡೆದ ಮೇಲೆ ಎಂಥ ಪ್ರೊಸೀಜರ್, ಭತ್ತ ಹೇಗೆ ನಾವು ಮಾಡ್ತೇವೆ ಅಂತ ಎಲ್ಲ ಈ ವಿಡಿಯೋದಲ್ಲಿ ಗೊತ್ತಾಗ್ತದೆ. ಸೊ ಈಗಿನ ಕಾಲ ಮಕ್ಕಳಿಗೆ ಭತ್ತ ಹೇಗೆ ಆಗ್ತದೆ ಅಂತೇಳಿ ಗೊತ್ತಿಲ್ಲ. ಸೊ ಹೋಗಿ ಸೂಪರ್ ಮಾರ್ಕೆಟಿಂದ ತೆಗೆಯೋದು, ಅನ್ನ ಮಾಡಿ ತಿನ್ನೋದು ಅಂತ ಎನಿಸ್ತಾರೆ. ಸೊ ಅದರ ಹಿಂದೆ ತುಂಬ ಶ್ರಮ ಇದೆ, ಫಾರ್ಮರ್ಸ್ಗಳ ತುಂಬ ಶ್ರಮ ಇದೆ. ಎಂತ ಅಂತ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಈಗ ಗೊತ್ತಾಗ್ತದೆ. ಮತ್ತು ಈ ವಿಡಿಯೋದಲ್ಲಿ ಹೊಸೊಬ್ಬರು ಎಂತ ಮಾಡೋದಾದರೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗ್ತದೆ, ಇದರಿಂದ ಎಷ್ಟು ಪ್ರಾಫಿಟ್ ಉಂಟು, ಎಷ್ಟು ತಿಂಗಳಿಂದ ನಾವು ನಡಿಬೇಕು, ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತದೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಈಗ ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಿಮಗೆ ಕಾಣ್ಬೋದು, ನಾವು ಎಲ್ಲ ಸುತ್ತಮುತ್ತ ನಿಮಗೆ ಗ್ರೀನರಿ ಭತ್ತ ಕಾಣ್ಬೋದು. ಸೊ ನಾನು ಎಲ್ಲಿದ್ದೇನಂತ ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ ಹೇಳ್ಬೋದು ಈಗ. ಆದರೆ ನಾನು ಹೇಳ್ತೇನೆ ಈಗ ನಾವು ಎಲ್ಲಿದ್ದೇವೆ ಹೇಳಿದರೆ ಉಡುಪಿ ಡಿಸ್ಟಿಕ್, ಕಾರ್ಕಳ ತಾಲೂಕು, ಮಿಯಾರು ಗ್ರಾಮದಲ್ಲಿದ್ದೇವೆ. ಸೊ ನೋಡ್ಬೋದು ನೀವು ಎಷ್ಟು ಸುಂದರವಾಗಿದೆ. ಸೊ ಇದೇ ನಾವು ಡೈಲಿ ಲೈಫಲ್ಲಿ ತಿನ್ನೋದು ಭತ್ತ. ಸೊ ಭತ್ತದ ವಿಡಿಯೋ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಈ ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟ್, ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿರಿ ಮತ್ತು ಲೈಕ್ ಮಾಡಿ. ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡುವ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ. ಹಿರಿಯರು ಎಲ್ಡರ್ಸ್ ನೋಡ್ತಿದ್ರೆ ಈ ವಿಡಿಯೋನ ನಿಮಗೆ ತುಂಬ ಇಷ್ಟ ಆಗ್ಬೋದು, ನಿಮ್ಮ ಮೆಮೊರೀಸ್ ರೀಕಾಲ್ ಆಗ್ಬೋದು. ಯಾಕೆಂದರೆ ಎಲ್ಲರೂ ಈ ಕೆಲಸ ಮಾಡ್ತಿದ್ರು ಮೊದಲಿನ ಕಾಲದಲ್ಲಿ, ಅವರವರ ಗದ್ದೆ ಇದ್ದರು. ಸೊ ಈ ವಿಡಿಯೋನ ನಾವು ಈಗ ಸ್ಟಾರ್ಟ್ ಮಾಡುವ. ರೈಸ್ ಮಾಡೋದು, ಅಕ್ಕಿ ಮಾಡೋದ್ರಲ್ಲಿ. ಸೊ ರೈಸ್ ಎಲ್ಲರಿಗೆ ಬೇಕು, ಅನ್ನ ನಾವು ಎಲ್ಲರೂ ತಿಂತೇವೆ. ಆದರೆ ಹೇಗೆ ಮಾಡ್ತಾರೆ, ಪ್ರೊಸೀಜರ್ ಹೇಗೆ ಎಂತ ಅಂತ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತದೆ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಹೊಸತ್ತು ಸ್ಟಾರ್ಟ್ ಮಾಡ್ಬೋದು ಎಂತ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ನಮ್ಮೊಟ್ಟಿಗೆ ಇದ್ದಾರೆ ಇವತ್ತು ಕರುಣಾಕರ. ಸೊ ಕರುಣಾಕರ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ. ಓಕೆ, ನಿಮ್ಮ ಹತ್ರ ಎಷ್ಟು ಬೇಳೆ ಉಂಟು, ಎಷ್ಟು ಎಕರೆಯಲ್ಲಿ? ನಮ್ಮಲ್ಲಿ ಒಂದು 4 ಎಕರೆ ಉಂಟು. 4 ಎಕರೆ. 4 ಎಕರೆ. ಎಷ್ಟು ಬೇಳೆ ಸಿಗ್ತದೆ ಇದರಿಂದ? ನಮಗೆ 4 ಎಕರೆಯಲ್ಲಿ ಒಂದು 35 ಕ್ವಿಂಟಲ್ ಭತ್ತ ಆಗ್ತದೆ. 35 ಕ್ವಿಂಟಲ್. ಮತ್ತೆ ನಮ್ಗೆ ಹುಲ್ಲೆಲ್ಲ ದನಗಳಿಗೆ ಬೇಕಾದಷ್ಟು ಆಗ್ತದೆ. ಹಾಗೆ ಮಳೆ ಬಂದ್ರೆ ಸ್ವಲ್ಪ ಲಕ್ಷಣ ಆಗ್ತದೆ ಹುಲ್ಲು. ಈ ಸಲ ಮಳೆ ಬಹಳ ಉಂಟು, ಇದರಿಂದ ಈ ಸಲ ತುಂಬಾ ಲಕ್ಷಣ ಹುಲ್ಲಿದ್ದು. ಸೊ ಇದರಲ್ಲಿ 4 ಎಕರೆಯಲ್ಲಿ ಎಷ್ಟು ನಾಟಿ ಆಗ್ತದೆ? ಇದಕ್ಕೆ 4 ಎಕರೆಯಲ್ಲಿ ನಾವು ಸಾಧಾರಣ 3 ಕ್ವಿಂಟಲ್, 2 ಕ್ವಿಂಟಲ್ ಬೀಜ ಹಾಕ್ಬೇಕಾಗ್ತದೆ. 2 ಕ್ವಿಂಟಲ್ ಬೀಜ? 2 ಕ್ವಿಂಟಲ್ ಬೇಡ, 1.5 ಕ್ವಿಂಟಲ್ ಬೀಜ ಬೇಕು. ಓಕೆ, ಇದಕ್ಕೆ ನೀವು ಕಂಪೋಸ್ಟ್ ಗೊಬ್ಬರ ಹಾಕ್ತೀರಾ, ಇದು ಗವರ್ಮೆಂಟ್ ಇದು ಹಾಕ್ತೀರಾ? ನಾವು ಇದಕ್ಕೆ ಆಲ್ರೆಡಿ ಹಟ್ಟಿ ಗೊಬ್ಬರವೇ ಹಾಕೋದು. ಓಕೆ, ಮತ್ತೆ ಸ್ವಲ್ಪ ರಾಸಾಯನಿಕ ಗೊಬ್ಬರ ಹಾಕ್ತೇವೆ. ಹಾಗೆ. ಸೊ ಈಗ ಹೊಸೊಬ್ರು ಸ್ಟಾರ್ಟ್ ಮಾಡೋದಾದ್ರೆ 1 ಎಕರೆಯಲ್ಲಿ ಎಷ್ಟು ನಾಟಿ ನಡಿಬೇಕು? ಒಂದು ಎಕರೆಗೆ ನಾವು ಇಲ್ಲಿ ಹೇಳುದು ಕಲಸೆ ಅಂತ. 3 ಕಲಸೆ 1 ಎಕರೆಗೆ ಬೀಜ ಹಾಕ್ಲಿಕ್ಕೆ ಬೇಕಾಗ್ತದೆ, ಬೆಟ್ಟು ಗದ್ದೆಗೆ. ಓಕೆ ಓಕೆ. ಇನ್ನು ನೀವು ಇದಕ್ಕೆ ಎಷ್ಟು ದನಗಳನ್ನು ಸಾಕ್ತೀರಿ ಇದನ್ನು ಮಾಡಿ? ನಾವು ಇದರಿಂದ ನಮ್ಮ ಮನೆಯಲ್ಲಿ ಒಂದು 10 ದನಗಳಿದ್ದೇವೆ, ಅದಕ್ಕೆ ಬೇಕಾದಷ್ಟು ಹುಲ್ಲು ಸಾಕಾಗ್ತದೆ. ಓಕೆ, ಹಾಗೆ. ಆದ್ರೆ ಇದು ಮಾಡ್ಲಿಕ್ಕೆ ನೀವು ನೀವು ಮಾಡ್ಲಿಕ್ಕೆ ಕೋಣ ತರ್ತೀರಾ ಇಲ್ಲ ಮಿಷಿನರಿ ತರ್ತೀರಾ? ನಾವು ಇದರಲ್ಲಿ ನಮ್ಮಲ್ಲಿ ಆಲ್ರೆಡಿ ಟಿಲ್ಲರ್ ಉಂಟು. ಮತ್ತೆ ಬೇಕಾದ್ರೆ ನಮ್ಗೆ ರೆಡಿ ಇಲ್ಲದ್ರೆ ಬೇಗ ಮಳೆ ಬಂದ್ರೆ, ಮಳೆ ಬೇಗ ಒಂದು ದಿವಸ ತುಂಬಾ ಮಳೆ ಇದ್ರೆ ನಾವು ಟ್ರ್ಯಾಕ್ಟರ್ ತಂತೇವೆ, ಟ್ರ್ಯಾಕ್ಟರ್ ಅಲ್ಲಿ ಸಹ ಹೊಡಿತೇವೆ. ಮತ್ತು ಕೊಯ್ಲಿಕ್ಕೆ ಮಿಷಿನ್ ಬೇಕು, ಮಿಷಿನ್ ಅಲ್ಲಿ ಕೊಯ್ದು, ಕೈಯಲ್ಲಿ ಕೊಯ್ದು ಬಂದಾಗಿದೆ. ಈಗ ಜನ ಇಲ್ಲ. ಹೌದು, ಹಾಗೆ ತೊಂದ್ರೆ. ಆದ್ರೆ ಟ್ರ್ಯಾಕ್ಟರ್ ಇಂದ ಒಳ್ಳೆ ಆಗ್ತದೆ. ಟ್ರ್ಯಾಕ್ಟರ್ ಇಂದ ಒಳ್ಳೇದಾಗ್ತದೆ. ಒಂದು ಟ್ರ್ಯಾಕ್ಟರಿಗೆ 1 ಎಕರೆಯಲ್ಲಿ ಮಾಡೋದಾದ್ರೆ ಎಷ್ಟು ಕೊಡ್ಬೇಕು ನಾವೀಗ ಚಾರ್ಜಸ್? ಒಂದು ಸಾಲು ಹೊಡಿದಾದ್ರೆ ಒಂದು ಎಕರೆಗೆ 1 ಗಂಟೆ ಬೇಕಾಗ್ತದೆ. 1 ಗಂಟೆಗೆ ಎಷ್ಟು ಚಾರ್ಜಸ್ ಇದೆ ಈಗ? 1,100. 1,100. ಓಕೆ. ಈಗ ಇದು ತೆಗಿಲಿಕ್ಕೆ, ಕಟಾವ್ ಮಾಡ್ಲಿಕ್ಕೆ ಎಷ್ಟು ಈಗ? ಇದೆ ಲೆಕ್ಕಾದ್ರೆ 1 ಎಕರೆಗೆ 1 ಗಂಟೆಯಲ್ಲಿ ಆಗ್ತದೆ. 1 ಗಂಟೆಯಲ್ಲಿ? 1 ಗಂಟೆಯಲ್ಲಿ ಲೆಕ್ಕಾದ್ರೆ 1 ಎಕರೆ 1 ಎಕರೆಗೆ 1 ಗಂಟೆ ಕಟಾವ್ ಮಾಡ್ಲಿಕ್ಕೆ. ಈಗ 4 ಎಕರೆಗೆ 4 ಗಂಟೆ. ಸೊ ಹಾಗಾದ್ರೆ ಈ ಮಳೆ ಬಂದು ಅದು ಆಗಿ ಒಂದು 6 ಗಂಟೆ ತನಕ ಹೋಗ್ತದೆ. 6 ಗಂಟೆ ಆಗ್ತದೆ. ಅವರದ್ದು ಚಾರ್ಜಸ್ ಎಷ್ಟಿರ್ತದೆ? ಅವರದ್ದು ಆಲ್ರೆಡಿ 2,600 ಅಂತ. 1 ಗಂಟೆಗೆ 2,600. ಓಕೆ, 2,600 1 ಗಂಟೆಗೆ. ಸೊ ಇದು ಕಾರ್ಕಳದಿಂದ ನೀವು ತರುದಾ, ಎಲ್ಲಿಂದ ಅವರಿಗೆ? ಅವರು ಬೇರೆ
ತಾಲೂಕಿನಿಂದ ಬರುವುದು ಅವರು ಇವರು ದಾವಣಗೆರೆಯವರು. ಓಕೆ, ಅಲ್ಲಿಂದ ಬರುವುದು. ಅವರಿಗೆ ಸಹ ಖರ್ಚುಂಟು ಬರ್ಲಿಕ್ಕೆ. ಅವರದ್ದು ಚಾರ್ಜಸ್ ಕೊಡ್ಲಿಕ್ಕೆ ಉಂಟು? ಅದು ಏನಿಲ್ಲ, ಅವರು ಬರ್ತಾರೆ. ಓಕೆ, ಅವರು ಸಹ ಜನ ಇಡ್ಬೇಕಲ್ಲ. ಹೌದೌದು. ನಿಮಗೆ ಇದು ಹೊಸಬ್ರು ಮಾಡೋದಾದ್ರೆ ನಮಗೆ ಗೌರ್ಮೆಂಟ್ ಇಂದ ಸಬ್ಸಿಡಿ ಇಲ್ಲ ಎಂತಾದ್ರೆ ಸಿಗ್ತದಾ? ಇಲ್ಲಿ ಬೇಸಾಯಕ್ಕೆ ಅಂತ ಸಬ್ಸಿಡಿ ಏನು ಸಿಗುವುದಿಲ್ಲ. ಹೊಸಬ್ರು ಮಾಡೋದಾದ್ರೂ ಸಹ ಏನಿಲ್ಲ, ಬೇಸಾಯಕ್ಕೆ ಏನು ಸಬ್ಸಿಡಿ ಇಲ್ಲ. ಇದ್ರಲ್ಲಿ ನಿಮ್ಗೆ ಈ ವರ್ಷದಲ್ಲಿ ಪ್ರಾಫಿಟ್ ಉಂಟಂತ ಹೇಳಿದ್ರಿ, ಆದ್ರೆ ಎಷ್ಟು ಈಗ 5 ವರ್ಷದಲ್ಲಿ ಹಿಡಿಯುದಾದ್ರೆ ಯಾವಾಗ ಹೈಯೆಸ್ಟ್ ಪ್ರಾಫಿಟ್ ಆದದ್ದು? ಒಂದು ಯಾವಾಗ ಜಾಸ್ತಿ ಹಣ ಮಾಡಿ? ಪ್ರಾಫಿಟ್ ಅಂದ್ರೆ ಹಾಗೆಲ್ಲ ನುಕ್ಸಾನ್ ಇಲ್ಲ, ಆ ಪ್ರಾಫಿಟ್ ಅಷ್ಟೇ. ದೊಡ್ಡ ಪ್ರಾಫಿಟ್ ಅಂತ ಏನಿಲ್ಲ, ಯಾಕೆಂದ್ರೆ ನಮ್ಮ ಹತ್ರ ದನ ಉಂಟು, ದನದ ಹುಲ್ಲು ದನಕ್ಕೆ ಹೋಗ್ತದೆ. ಇಲ್ಲಾದ್ರೆ ಕೆಲವರದ್ದು ದನ ಹುಲ್ಲು ಮಾರ್ಬೇಕು, ಹುಲ್ಲು ಏನ್ ಮಾಡುದು ಅಂತ ಅದರಲ್ಲೇ ಟೆನ್ಷನ್. ನಾವು ದನಕ್ಕೆ ಹುಲ್ಲು ಬೇರೆ ಕಡೆಯಿಂದ ತರಬೇಕು, ಟ್ರಾನ್ಸ್ಪೋರ್ಟಿಂಗ್ ಹುಲ್ಲು ತರುವ ಚಾರ್ಜ್ ಎಲ್ಲ ಉಂಟು. ನಮ್ದು ಇಲ್ಲಿ ಹತ್ತಿರ ಉಂಟಲ್ಲ, ಅದೆಲ್ಲ ನಮ್ಗೆ ವರ್ಕೌಟ್ ಆಗ್ತದೆ. ಅಷ್ಟೇನಿಲ್ಲ, ಬೇಸಾಯಕ್ಕೆ ಅಷ್ಟೇ. ಬೇಸಾಯ ಅಂತ ಬೇಸಾಯ ದೊಡ್ಡ ಪ್ರಾಫಿಟ್ ಅಂತ ಏನಿಲ್ಲ. ಇದು ತೆಗೆದ ಮೇಲೆ ಬೈ ಹುಲ್ಲನ್ನು ನೀವು ಎಂತ ಮಾಡ್ತೀರಿ? ಬೈ ಹುಲ್ಲನ್ನು ನಮಗೆ ಬೇಕಾದಷ್ಟು ನಾವು ಸ್ಟಾಕ್ ಮಾಡ್ತೇವೆ. ಒಂದು ರಾಶಿ ಹಾಕಿ ಅದಕ್ಕೆ ಟರ್ಪಲ್ ಹಾಕಿ ರೆಡಿ ಮಾಡ್ತೇವೆ. ಇಲ್ಲಾದ್ರೆ ನಾವು ಹುಲ್ಲು ಕಟ್ಟುವ ಮಿಷಿನ್ ಬರ್ತದೆ, ಅದಕ್ಕೆ ಒಂದು ಪಿಂಡಿಗೆ 50 ರೂಪಾಯಿಗೆ ಚಾರ್ಜ್ ಉಂಟು. ಪಿಂಡಿ ಮಾಡಿ ಸ್ಟಾಕ್ ಮಾಡಿ ಇಡಬಹುದು, ಸಹ ಮಾಡ್ತೇವೆ ನಾವು ಹಾಗೆ. ಸೊ ಈಗ ನೀವು ಒಂದು ಯಾರಾದ್ರೆ ಮಾಡುವವರಿಗಿಲ್ಲ ಮಾಡ್ತಿರೋವರಿಗೆ, ಈಗ ಹೊಸೊಬ್ರು ಚಿಂತನೆ ಮಾಡಿದ್ರೆ ಇಂತ ಮಾಡ್ಲಿಕ್ಕೆ ಎಂತ ಒಂದು ಹೇಳ್ತೀರಿ? ಎಂತೆಲ್ಲ ಬೇಕು? ಯಾರು ವಸ್ತು ಮಾಡಿದ್ರೆ ನಾವು ಸಲಹೆ ಕೊಡ್ತೇವೆ. ಓಕೆ, ಅವರೊಂದು ಈಗ ಎಂತೆಲ್ಲ ನೋಡ್ಬೇಕು? ಹೊಸೊಬ್ರು ಸ್ಟಾರ್ಟ್ ಮಾಡೋದಾದ್ರೆ ಜಾಗ ಬಿಟ್ಟು ಎಂತ ಎಲ್ಲ ನೋಡ್ಬೇಕು? ಅಲ್ಲ, ಒಳ್ಳೆ ಗದ್ದೆ ಇರಬೇಕು. ಒಳ್ಳೆ ಗದ್ದೆಯಲ್ಲಿ ಮಾತ್ರ. ನಮ್ಮೂರಲ್ಲಿ ಬೆಳೆಗೆ ಅಷ್ಟು ಬೆಲೆ ಇಲ್ಲಿ ಕೊಡುದಿಲ್ಲ ಕೊಡುದು ಕಮ್ಮಿ. ಓಕೆ, ಒಂದು ನೀರು ಒಳ್ಳೆ ಇರ್ಬೇಕು ಇಲ್ಲಿ. ನೀರು ಮೈನು, ಮತ್ತು ಮಣ್ಣಿನ ಗುಣ ಸಹ ಒಳ್ಳೇದು ಇರಬೇಕು. ಓಕೆ, ಮಣ್ಣು ಸಹ ನೋಡ್ಬೇಕು. ಅವರು ಸಾಯಿಲ್ ಟೆಸ್ಟ್ ಎಲ್ಲ ಮಾಡ್ಬೇಕಾ? ಹೌದು, ಮಾಡಬೇಕಾಗ್ತದೆ ಈಗಿನ ಕಾಲದಲ್ಲಿ. ಓಕೆ, ಸೊ ನಮಗೆ ಇನ್ಫಾರ್ಮೇಶನ್ ಕೊಟ್ಟವರಿಗೆ, ಕರುಣಾಕರ ಸರ್ ಅವರಿಗೆ ಥ್ಯಾಂಕ್ ಯು. ಸೊ ನಿಮ್ಮ ಟೈಮ್ ಕೊಟ್ಟಕ್ಕೆ. ಮತ್ತೆ ನೀವು ನೋಡ್ಬೋದು ಫ್ರೆಂಡ್ಸ್, ನಿಮಗೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿತಂತ ಎನಿಸ್ತೇನೆ. ನಿಮಗೆ ಎಂತಾದ್ರೆ ಗೊತ್ತಾಗ್ಲಿಕ್ಕಿದ್ರೆ ಕಮೆಂಟ್ ಮಾಡಿ ಹೇಳಿ, ನಾವು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೇವೆ. ಸೊ ಕರುಣಾಕರ ಸರ್ ಅವರಿಗೆ ಥ್ಯಾಂಕ್ ಯು, ನಿಮ್ಮ ಟೈಮ್ ಕೊಟ್ಟಕ್ಕೆ. ಅವರಿಗೆ ಅಲ್ಲಿ ಕಟ್ಟಿಂಗ್ ಮಿಷಿನ್ ಬಂದಿದೆ, ಸೊ ಆದರೂ ಸಹ ಅವರು ಇನ್ಫಾರ್ಮೇಶನ್ ಕೊಟ್ಟರು. ನಮಗೆ ತುಂಬ ಖುಷಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದ ಎನಿಸ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತಂತ, ಮತ್ತು ಶೇರ್ ಮಾಡಿ. ಇದು ಇನ್ಫಾರ್ಮೇಷನ್ ನಮಗೆ ಎಲ್ಲರಿಗೆ ಬೇಕಾದದ್ದು. ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬೆಲ್ ಐಕಾನ್ ಒತ್ತಿರಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಕ್ಕುತ್ತೇನೆ. ಬಾಯ್ ಬಾಯ್.